ಘೋಷಣೆಗಳನ್ನು ತಿಳಿಸ್ತಾ ನಿಮ್ಮ ವರ್ತನೆಯಲ್ಲಿ ನಾನು ಬದಲಾವಣೆಯನ್ನ ಬಯಸ್ತಾ ಇದ್ದೇನೆ. ನಾವು ರೈತರೆಲ್ಲರೂ ಕೂಡ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೇವೆ. ನೀವು ಇಲ್ಲಿ ಖಾಸಗೀಕರಣ ಮಾಡೋದೇ ಆದ್ರೆ ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರಿ. ಯಾರಾದ್ರೂ ಖರೀದಿ ಮಾಡಲಿ, ಹೌದಾ? ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರಿ. ಇಲ್ಲೆಲ್ಲರೂ ಖಾಸಗೀಕರಣ ಉದ್ಯೋಗಗಳು ಆಗ್ಬಿಡ್ರಿ. ಪೊಲೀಸ್ ಠಾಣೆಗಳು ಇವತ್ತು ರೈತರು ನಾವು ಬರ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಡ್ತೀನಿ. ನಿಮ್ ಜೊತೆ ಗುದ್ದಾಟ ಮಾಡಕ್ಕೆ ನಾವು ಬರಲ್ಲ, ನಮ್ಮ ಹಕ್ಕು ಕೇಳಲಿಕ್ಕೆ ಬರ್ತೀವಿ. ನೀವು ಬೇರೆ ಬೇರೆ ಪಕ್ಷದ ಹೋರಾಟದಲ್ಲಿ ನೀವು ಹೇಗಿರ್ತೀವಿ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ರೈತ ಹೋರಾಟದಲ್ಲಿ ಮಾತ್ರ ಹೀರೋಗಳಾಗುತ್ತೀರಿ. ನಿಮಗೆ ಮೈಲಿಗೆ ಇರಬಹುದು, ಪೊಲೀಸರಿಗೆ ನಮ್ಮ ಟ್ರ್ಯಾಕ್ಟರ್ಗಳ ಮೈಲಿಗೆ ಇರಬಹುದು. ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳ ಮಹಾಲಕ್ಷ್ಮಿಯ ರೂಪ, ಹೌದಾ? ನಮಗೆ ಗೊತ್ತಿಲ್ಲದ ಹಾಗೆ ಟ್ರ್ಯಾಕ್ಟರ್ಗಳನ್ನ ಅಡ್ಡ ತಿರುಗಿಸಿ ಇವತ್ತು ಬಹಳ ಬುದ್ಧಿವಂತಿಕೆ ಮಾಡಿದ್ದೀವಿ ಅಂತ ಹೇಳಿ ಭಾವಿಸ್ಕೊಂಡ್ರೆ ನಾವು ಕರೆಸಿದ್ದೇ ಬೆಳವಣಿಗೆ ಟ್ರ್ಯಾಕ್ಟರ್. ನಿಮ್ಮ ಈ ವರ್ತನೆ ನನಗೆ ಬಹಳ ನೋವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ತಾಲೂಕು, ಬೇರೆ ಬೇರೆ ತಾಲೂಕಿನ ಮೂಲೆ ಮೂಲೆಯಿಂದ ಟ್ರ್ಯಾಕ್ಟರ್ಗಳನ್ನ ಎತ್ಕೊಂಡು ಸಾಗರ ನಗರ ಪ್ರವೇಶ ಮಾಡಿ ನಮ್ಮ ಟ್ರ್ಯಾಕ್ಟರ್ಗಳು ಪವಿತ್ರ ಅಂತ ತೋರಿಸ್ಬೇಕು. ಎಲ್ಲ ಟ್ರ್ಯಾಕ್ಟರ್ ಮಾಡಿ ನಮ್ಮ ಟ್ರ್ಯಾಕ್ಟರ್ಗಳು ಪವಿತ್ರವಾದವು, ಹೌದಾ? ನಿಮ್ಮ ಟ್ರ್ಯಾಕ್ಟರ್ಗಳ ಬಗ್ಗೆ ನೀವು ಆ ಭಾವನೆ ಇಟ್ಕೊಂಡಿದ್ರೆ ಪ್ರತಿಯೊಬ್ಬರ ಮುಂದಿನ ದಿನಗಳಲ್ಲಿ ನಗರಕ್ಕೆ ಪ್ರವೇಶ ಮಾಡಬೇಕು ಕರೆ ಕೊಟ್ಟಾಗ, ಆಯ್ತಾ? ಇದು ನೆನಪಲ್ಲಿ ಇಟ್ಕೊಳ್ಳಿ. ನನಗೆ ಬಹಳ ನೋವಾಯ್ತು. ನಾನು ನಿಮಗೆ ಇಷ್ಟು ತಿಂಗಳು ಕೂಡ ನಿಮ್ ಜೊತೆ ಸಂವಹನ ನಡೆಸ್ಕೊಂಡು ಇಷ್ಟೊಂದು ಜನ ಕರೆಸ್ಕೊಂಡು ಶಾಂತಿಯುತವಾಗಿ ನಾವು ಬಂದಿದ್ರೆ ನಮ್ಮ ಗಮನಕ್ಕೆ ಬರದೆ ನಾನು ಹೇಳಿದ್ದೀನಿ, ಯಾವ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಯಾರು ಹಾರ್ನ ಮಾಡಲ್ಲ, ಬೆರಳಿಕೆ ಎಷ್ಟು ಒಂದು 30 ಟ್ರ್ಯಾಕ್ಟರ್ 35 ಟ್ರ್ಯಾಕ್ಟರ್ಗಳು ಇಲ್ಲಿ ಬಂದ ತಕ್ಷಣ ನಿಮ್ಗೆ ಏನು ಉದುರೋಗ್ತಿರಲಿಲ್ಲ ಕೊಂಬುಗಳು. ನನಗೆ ಬಹಳ ಬೇಜಾರಿದೆ ಇದರಲ್ಲಿ. ನಾನು ಅಷ್ಟೆಲ್ಲ ಹೇಳ್ಕೊಂಡ್ಮೇಲೆ ನೀವು ಬುದ್ಧಿವಂತಿಕೆ ಮಾಡಿರೋದು ಇದು ನಮಗೆ ಮಾಡಿರ್ತಕ್ಕಂಥ ಅವಮಾನ, ಹೌದಾ? ಅಪಮಾನ ಇದು. ನಾವು ನಿಮ್ಮನ್ನ ಎಷ್ಟು ಗೌರವಿಸಿದ್ವಿ ನೀವು ಕೂಡ ಗೌರವಿಸಬೇಕು. ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಬಂದಿದ್ದೀವಿ, ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಬಂದಿದ್ದೀವಿ. ಖಂಡಿತ ನಾವು ಅದನ್ನು ಪಡ್ಕೊಳ್ತೇವೆ. ಆ ಒಂದ್ ವೇಳೆ ಖಾಸಗೀಕರಣಕ್ಕೆ ಏನಾದ್ರೂ ಮುಂದಾದ್ರೆ ಇಡೀ ಸರ್ಕಾರವನ್ನೇ ಕೆಡತಕ್ಕಂಥ ತಾಕತ್ತು ರಾಜ್ಯದ ರೈತರಿಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಹೆದ್ದಾರಿಯನ್ನ ಬಂದ್ಗೆ ಕರೆ ಕೊಡ್ತೇವೆ. ನಾನು ಶಿವಮೊಗ್ಗದ ಜಿಲ್ಲಾಧ್ಯಕ್ಷನಾಗಿದ್ರೆ ನನ್ನ ರಾಜ್ಯ ಸಂಘಟನೆ ನನ್ನ ಮಾತನ್ನ ಗೌರವಿಸಿ ಸ್ವೀಕಾರ ಮಾಡುತ್ತೆ. ಇಲ್ಲಿಂದಲೇ ಕರೆ ಕೊಡ್ತೇನೆ, ಎಲ್ಲ ರಾಜ್ಯ ಹೆದ್ದಾರಿ ಬಂದ್ವಿ. ಇವತ್ತು ಸರ್ಕಾರ ತೀರ್ಮಾನ ಮಾಡಲೇಬೇಕು ಅನ್ನೋ ಒತ್ತಾಯ ನಿಮಗೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಪೂರ್ವಕವಾಗಿ ನನ್ನೆಲ್ಲ ರೈತ ಕುಲ ಹಾಗೂ ನಮ್ಮ ವಿದ್ಯುತ್ ಬಳಕೆದಾರರ ಪರವಾಗಿ ನಾವು ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ನಮ್ಮನ್ನ ಬಲಿ ಹಾಕ್ಬೇಡಿ, ನಮ್ಮನ್ನ ಈ ಖಾಸಗಿಯವರಿಗೆ ತಲೆ ಹಿಡಿಬೇಡಿ. ಏನಪ್ಪಾ, ರೈತರನ್ನ ಯಾವ ಕಾರಣಕ್ಕೂ ತಲೆ ಹಿಡಿಬೇಡಿ ಅಂತೇಳಿ. ಹಾಗೆ ನಮ್ಗೆ ಇಷ್ಟು ವರ್ಷಗಳ ಕಾಲ ಈ ಗುತ್ತಿಗೆದಾರರಿರ್ಬೋದು, ಈ ನೆಸ್ಕಾಂ ಈ ಸಿಬ್ಬಂದಿಗಳಿರ್ಬೋದು, ಇವ್ರು ಕೊಟ್ಟಂತ ಸೇವೆಯನ್ನ ಮರೀಲಿಕ್ಕಾಗ್ತದ? ಅವರಿಗೆ ಸೇವಾ ಭದ್ರತೆ ಉಳಿತದ? ಅವ್ರಿಗೆ ಇವತ್ತು ಸಿಗ್ತಕ್ಕಂತ ಏನು ಅವರ ಸ್ಯಾಲರಿ ಇದೆಯಲ್ಲ, ಆ ಸ್ಯಾಲರಿ ಅವನ ಕಂಪನಿ ಅವ್ರು ಕೊಡ್ತಾನ, ಅವ್ನು ಯಾವ ಕಾರಣಕ್ಕೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ನು 20,000 ಕೊಡ್ತೀನಿ, ಮಾಡೋದಾದ್ರೆ ಮಾಡುವಂತ ಯಾರಿಗೂ ಕೂಡ ಅದನ್ನ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿಂದ ಬಿಹಾರದಿಂದ ಇನ್ನೊಂದಿನ ಕರ್ಕೊಂಡ್ ಬರ್ತಾರೆ, ಅವರಿಗೆ ಟ್ರೈನಿಂಗ್ ಇರಲ್ಲ. ನಮ್ TC ಹೋಗಿದೆ, ನಮ್ DL ಹೋಗಿದೆ ಅಂತ ನೀವು ಕೂಗಾಡಿದ್ರೆ ನಡೆಯಲ್ಲ. ಅವ್ರ ಕುಟುಂಬಕ್ಕಾದ್ರೂ ಕೂಡ, ಅವ್ರ ಕುಟುಂಬ ಕಣ್ಣೀರಿಗಾದ್ರೂ ಕೂಡ ನಾವು ಅವ್ರ ಜೊತೆಗೆ ನಿಲ್ಬೇಕು, ಅವ್ರು ನಮ್ಮ ಜೊತೆ ನಿಲ್ಬೇಕಾಗ್ತದೆ. ಹಾಗಾಗಿ ಎಲ್ಲರ ಬದುಕು ಅಡಗಿದೆ. ನಗರ ಪ್ರದೇಶದ ಜನರಿಗೆ ಒಂದು ಕಿವಿ ಮಾತು, ಇವತ್ತು ಹಳ್ಳಿಗಾಡಿನಲ್ಲಿ ಅಡಿಕೆ ಬೆಳೆ ಬಂದ ತಕ್ಷಣ ಶುಂಠಿ ಬೆಳೆ ಏನು ವಾಣಿಜ್ಯ ಬೆಳೆಗಳನ್ನ ನಾವು ಬೆಳೆಯಕ್ಕೆ ಶುರು ಮಾಡಿದ್ವಿ. ಈ ವಿದ್ಯುತ್ ಪವರ್ನ ಏನು ಉಚಿತ ವಿದ್ಯುತ್ ಅನ್ನ ಬಳಸಿ ಬೆಳೆಯಕ್ಕೆ ಶುರು ಮಾಡಿದ್ವಿ. ಅವತ್ತು ನೀವೆಲ್ಲ 16 ಕೋಟಿ ಸಾಲ ಮಾಡ್ಕೊಂಡು ನಂಬ್ಕೊಂಡು ಬಂಡವಾಳ ಹಾಕೊಂಡಿದೀವಿ. ನಮ್ಮನ್ನ ನಂಬ್ಕೊಂಡೆ ನೀವು ಬಂಡವಾಳ ಹಾಕೊಂಡಿರೋದು ನಗರ ಪ್ರದೇಶದಲ್ಲಿ. ನಾವು ಬರ್ಲಿಲ್ಲ ಅಂದ್ರೆ ನಿಮ್ಗೆ ಏನೂ ನಡೆಯಲ್ಲ, ಏನಾದ್ರು ನಡೆಯುತ್ತಾ? ನೀವು ಬೀದಿಗೆ ಬರ್ತೀರಿ. ವ್ಯಾಪಾರ ವಹಿವಾಟಿಂದೆ ಸಾಲ ಕಟ್ಟಕ್ಕಾಗದೆ, ಬಡ್ಡಿ ಕಟ್ಟಕ್ಕಾಗದೆ ನೀವು ಬೀದಿಗೆ ಬರ್ತೀರಿ. ನಾವು ಭತ್ತ ಬೆಳೆದಿವಿ ಅಂದ್ರೆ ವರ್ಷದಲ್ಲಿ 2 ಸರಿ ಸಾಗರ ಬರ್ಬೋದು ಒಂದು ವರ್ಷಕ್ಕೆ. ಅದು ಯಾರ ಹತ್ರ 200-300 ಸಾಲ ಇಸ್ಕೊಂಡು ಯಾವ್ದೋ ಚೌತಿ ಹಬ್ಬಕ್ಕೋ ಇನ್ನೊಂದು ಹಬ್ಬಕ್ಕೋ ಸಂತೆಗೆ ಇನ್ನೊಂದ್ ಹತ್ರ ಸಾಲ ತಗೊಂಡು ಬರುವಂತ ಪರಿಸ್ಥಿತಿ ನಾವೆಲ್ಲ ಅನುಭವಿಸಿ ದಾಟಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ, ಹೌದಾ? ಇವತ್ತು ಆರ್ಥಿಕವಾಗಿ ಸಬಲರಾಗಿದ್ದೀವಿ, ಸದೃಢವಾಗಿದ್ದೀವಿ ಅಂತಂದ್ರೆ ಇದೇ ಅಡಿಕೆ ಬೆಳೆಗಳು. ಒಂದು 15 ದಿವಸ ನಿಮಗೆ TC ಕೊಡೋದು ಲೇಟ್ ಆದ್ರೆ ನಿಮ್ಮ ಬೆಳೆಗಳ ಪರಿಸ್ಥಿತಿ, ನಿಮ್ಮ ಅಡಿಕೆ ಮರಗಳು, ನಿಮ್ಮ ತೋಟಗಳನ್ನ ನೋಡಕ್ಕಾಗತ್ತ? ನಿಮ್ ಕೈಯಲ್ಲಿ ನೋಡಕ್ಕಾಗಲ್ಲ. ಖಾಸಗಿಯವರು ನೀವು ಬಿಲ್ ಕಟ್ಟಿಲ್ಲ ಅಂತಲ್ಲ, ನಿಮಗೆ ಬಿಲ್ ದುಡ್ಡು ಕೊಡದೆ ಕರೆಂಟೇ ಮೊದಲು ಕೊಡೋಣ. ಫಸ್ಟ್
ನೀವು ದುಡ್ಡು ಕಟ್ಟಿ ಏನ್ ಮೊಬೈಲ್ ಕರೆನ್ಸಿ ಹಾಕ್ಸ್ಕೊಟ್ಟಿರಲ್ಲ ಅದೇ ಸಿಸ್ಟಮ್ ಮಾಡ್ತಾರೆ. ನಿಮಗೆ ಇಲ್ಯಾರೋ ಕರ್ಕೊಂಡ್ಬಂದು ನಾವೇನೋ ರಾಜಕೀಯ ಮಾಡ್ಬೇಕಾಗಿಲ್ಲ, ನಿಮ್ಮನ್ನ ಒತ್ತಾಯ ಮಾಡಿ ಕರ್ಕೊಂಡ್ಬಂದು ನಿಮಗೆ ನಾವು ಮನವರಿಕೆ ಮಾಡಿದ್ರೆ ನಿಮ್ಗೆ ವಿಷಯ ಮುಟ್ಟಿಲ್ಲ ಅನ್ನೋದಕ್ಕೆ ಈ ಮಾಧ್ಯಮದವ್ರ ಹತ್ರ ಹೋಗರಿತೀವಿ. ದಯವಿಟ್ಟು ಪ್ರಚಾರ ಮಾಡಿ. ನಮ್ಮವ್ರಿಗೆ ಗೊತ್ತಿಲ್ಲ, ಅವ್ರು ಒಂದ್ ದಿವಸ ಕೆಲಸ ಬಿಟ್ರೆ ಅವರಿಗೂ ನಷ್ಟ. ಅವರೆಲ್ಲ ತೋಟದಲ್ಲಿ ಇರ್ತಾರೆ, ಹೊಲಗಳಲ್ಲಿ ಇರ್ತಾರೆ, ಅವರೆಲ್ಲ ಕೃಷಿ ಕಸುಬಿನಲ್ಲಿ ಮಗ್ನರಾಗಿರ್ತಾರೆ. ಅವರಿಗೆ ಹಳ್ಳಿಗಳಿಗೆ ವಿಷಯ ಮುಟ್ಟಲ್ಲ. ಅದು ಇವತ್ತು ಸಾಮಾಜಿಕ ಜಾಲತಾಣ ನಿಮ್ಮ ಮಕ್ಕಳ ಹತ್ರ ಇದೆ. ದಯವಿಟ್ಟು ಇದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಮನೇಲಿ ಮಕ್ಕಳು 2-3 ಮಕ್ಕಳು ಒಂದೊಂದು ಫೋನ್ ಇಟ್ಕೊಂಡು ದಿನಾ ರೀಲ್ಸ್ ನೋಡ್ತಾವೆ. ಈ ರೈತ ಹೋರಾಟಗಳು, ರೈತ ಪರ ಕಾಳಜಿಗಳು, ರೈತರ ಪರವಾದಂತ ಎಲ್ಲಾ ವಿಚಾರಗಳು, ಒಳ್ಳೆ ವಿಚಾರಗಳು ಅರ್ಥ ಆಗುತ್ತೆ, ಒಳ್ಳೇದಾದ್ರು ಕೆಟ್ಟದಂತ. ಆ ತರದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಅಲ್ಲಾದ್ರೂ ಪ್ರಚಾರ ಮಾಡಿಸ್ಬೋದು. ಇದ್ಯಾವುದು ನೀವು ಮಾಡದೇ ಇದ್ರೆ ಯಾರಿಗೂ ವಿಷಯ ಮುಟ್ಟಲ್ಲ. ನಿಮಗೆ ಲಾಸ್ಟಿಗೆ ಇವತ್ತು ಅಣುವಿದ್ಯುತ್ ಸ್ಥಾವರ ಆಗ್ತಾ ಇದೆ, ಹೌದಾ? ಸರ್ಕಾರದ ಹಂತದಲ್ಲಿ ಅಧಿಕಾರಿಗಳು ಕೂಡ ಯಾರಿಗೂ ಗಮನ ಕೊಟ್ಟಿಲ್ಲ ಅಂದ್ರೆ ಜನಪ್ರತಿನಿಧಿಗಳಿಗೂ ಕೂಡ ಮಾಹಿತಿ ಕೊಡದೆ ಹೇಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಿಮಗೂ ಈ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ. ನೀವು ಒಂದು ರೀತಿ ಜೀತದಾಳುಗಳು ಅನ್ನೋ ರೀತಿಯಲ್ಲಿ ಸರ್ಕಾರಗಳ ನಡವಳಿಕೆಯನ್ನ ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವುದು ಆಗಬಾರ್ದು. ಇವತ್ತು ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕೈ ಜೋಡಿಸಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಎಲ್ಲ ವಿದ್ಯುತ್ ಬಳಕೆದಾರರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಬನ್ನಿ.